ನಮಸ್ಕಾರ. ಆರಾಮಕ್ಕ? ಆರಾಮದಿಲ್ಲ ಮೇಡಮ್. ಆರಾಮದಿ. ನಮಸ್ಕಾರ ರೀ 4 ಮಂದಿಗೆ. ಇವತ್ತು ನಾವು ಎಲ್ಲಿ ಹೊಂಟಿವಿ ಅಂದ್ರೆ ಗವಿಸಿದ್ದಪ್ಪ ಅಜ್ಜನ ತೇರು ಐತಿ. ಗವಿಸಿದ್ದಪ್ಪ ಅಜ್ಜನ ತೇರನ್ನ ನೋಡಕ್ಕೆ ಹೊಂಟಿವಿ. ನೀವು ಬರ್ರಿ, ನಿಮಗೂ ತೋರಿಸ್ತೀನಿ ತೇರು ಹೆಂಗಿರುತ್ತೆ ಅಂತಂದು. ಇವಾಗ ಹೋಗೊಂಬರ್ರಿ, ತೇರಿಗೆ ಹೋಗೊಂಬರ್ರಿ. ಅಲ್ಲೇ ಐತೆ ನೋಡ್ರಿ, ಅದ ನಮ್ಮದು ಪ್ಲಾಂಟಿನ ಅಂಬಾರಿ. ಅದನ್ನ ತಗೊಂಡು ನಾವು ಇವತ್ತು ತೇರು ಹೊಂಟಿವಿ. ನಮ್ಮ ಬಸಣ್ಣವ್ರು ಇನ್ನೂ ರೆಡಿ ಆಗ್ಯಾರ ಇಲ್ಲ. ರೆಡಿ ಆಗಾಕತ್ಯಾರ ನಮ್ಮ ಬಸಣ್ಣಾರ 5 ಗಂಟೆಗೆ ತೇರು ಇರೋದು. 5 ಗಂಟೆ ಇನ್ನು ರಗಡ್ ಟೈಮ್ ಐತಿ. ಬರ್ರಿ ಲಗನ ಬರ್ರಿ, ಟೈಮ್ ಐತಿ. ಬಂದ್ರಿ ನಮ್ಮ ಬಸಣ್ಣವ್ರು. ಇದ ಅಂಬಾರಿ ಮೇಲೆ ನಾವು ಇವಾಗ ಅಜ್ಜನ ಜಾತ್ರೆಗೆ ಹೋಗೋದು. ಇವತ್ತು ತೇರು ಐತಿ 5ನೇ ತಾರೀಕು. ಅದಕ್ಕೆ ಇದನ್ನ ತೊಗೊಂಡು ಹೊಂಟೀವಿ. ಇನ್ನೊಂದು ಸ್ವಲ್ಪ ಜನ ಮುಂದೆ ಹೋದ್ರೆ ನಾವು ಇವಾಗ ಹೊಂಟೀವಿ. ಬರ್ರಿ ಹೋಗನ್ರಿ. ಪೆಟ್ರೋಲ್ ಖಾಲಿ ಐತಿ ಅಂತ ಇಲ್ಲಿ ಬಂದ್ಬಿಟ್ಟು ಸೀದಾ ನಾವು ಪೆಟ್ರೋಲ್ ಬಂಕಲ್ಲಿ ಒಂದು 200 ರೂಪಾಯಿದು ಪೆಟ್ರೋಲ್ ಹೊಡ್ಸ್ಕೊಂಡ್ವಿ. ಸೀದಾ ಹೋಗಂಬರ್ರಿ. ಅಜ್ಜನ ಭಕ್ತಿಯಲ್ಲಿ ಎಷ್ಟು ಸಾಧನೆ ಇದೆ ಅಂದರೆ ಇದಕ್ಕೆ ಕಾರಣ ಇದೆ ನೋಡಿ. ಮಹಿಳೆಯರು ಆಮೇಲೆ ಪುರುಷರು ಎಲ್ಲ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ನೋಡಿ. ಎಷ್ಟೋ ಕಿಲೋಮೀಟ್ರ್ಲಿಂದ, ಒಂದು 22 ಕಿಲೋಮೀಟ್ರ್, 30 ಕಿಲೋಮೀಟ್ರ್ ಅಲ್ಲಿಂದ ಅಜ್ಜಗೆ ಪಾದಯಾತ್ರೆ ಮಾಡ್ತಾರೆ. ಗವಿ ಸಿದ್ಧಿ ನೋಡಿ, ಬಂಡಿಯಲ್ಲಿನೂ ಹೋಗ್ತಾ ಇದ್ದಾರೆ. ಬಂಡಿ, ಟ್ರ್ಯಾಕ್ಟ್ರು, ಪ್ರತಿಯೊಂದು. ಇವತ್ತು ಅಜ್ಜನ ಸಂಖ್ಯೆ ಜನಸಾಗರ, ಲಕ್ಷಾಂತರ ಭಕ್ತಾದಿಗಳು ಇವತ್ತು ಅಜ್ಜನಿಗೆ. ಟ್ರ್ಯಾಕ್ಟ್ರಲ್ಲಿ ಕೂಡ ನೋಡ್ಬೋದು. ನೀವು ಈ ಕಡೆ ಪಾದಯಾತ್ರೆಯನ್ನು ನೋಡಿದ್ರಿ. ಪ್ರತಿಯೊಬ್ಬರು ಇವತ್ತು ಕೊಪ್ಪಳ ಜಾತ್ರೆಗೆ ಆಗಮಿಸ್ತಾರೆ. ಇವಾಗ ನಾವು ಬೈಕ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಬೈಕ್ ಸ್ಟ್ಯಾಂಡ್ ಅಂದರೆ ಪಾರ್ಕಿಂಗ್ ನೋಡಿ, ಎಷ್ಟು ಪಾರ್ಕಿಂಗ್ ಇದೆ ಅಂದರೆ ಇದು ಮೊದಲನೇ ಪಾರ್ಕಿಂಗ್. 2 ಫುಲ್ ಆಗಿದ್ದಾವೆ ಆಲ್ರೆಡಿ. ಇಲ್ಲಿ ಎಂಟ್ರೆನ್ಸಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ. ಈ ಕಡೆ ನೋಡಿ, ಈ ಕಡೆ ನೋಡಿ, ಕಾರು, ಟ್ರ್ಯಾಕ್ಟ್ರು, ಟೀಂಪು, ಆಟೋ ಎಲ್ಲ ಪ್ರತಿಯೊಂದು ಪಾರ್ಕಿಂಗೇ ಇಲ್ಲಿ. ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ. ಇನ್ನೂ ಸುಮಾರು 2 ಕಿಲೋಮೀಟ್ರ್ ಇದೆ ಗುಡಿ, ಅಲ್ಲಿಗೆ ಹೋಗ್ಬೇಕು. ಇವಾಗ ಇಲ್ಲೇ ಎಷ್ಟು ಜನ ಇದ್ದಾರೆ ನೋಡಿ. ಆಮೇಲೆ ಏನು ನೋಡ್ತಾ ಇದ್ದೀರಾ ಜನಗಳನ್ನು? ಇಲ್ಲಿ ಎಷ್ಟು ಜನ ಇದ್ದಾರೆ, ನಾ ಅಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ ನೋಡಿ. ಇವಾಗ ಗುಡಿ ಹತ್ರನೇ ಬರ್ತಾ ಇದ್ದೀವಿ. ತುಂಬ ಜನಸಾಗರನ ಅಂತಲೇ ಹೇಳ್ಬೋದು. ಇನ್ನೂ ಕಮ್ಮಿ, ಯಾಕಂದರೆ ನಾವು ಸ್ವಲ್ಪ ಬೇಗನೆ ಬಂದಿದ್ದೀವಿ. ಬೇಗನೆ ಅಂದರೆ 4:30 ಆಗಿದೆ ಇವಾಗ ನೋಡಿ. ಅಜ್ಜನ ಬ್ಯಾನರ್ಗಳು ನೋಡಿ. ಈ ಕಡೆ ಇನ್ನೂ ತುಂಬ ಜನ ಬರ್ತಾರೆ. ಇಲ್ಲಿ ಕಾಲಿಡಕ್ಕೆ ಒಂದು ಇರುವೆ ಥರ ಜನ ಇರ್ತಾರೆ ಇಲ್ಲಿ ನೋಡಿ. ಉತ್ತತ್ತಿ ಮಾರ್ತಾ ಇದ್ದಾರೆ. ಇವಾಗ ಆಲ್ರೆಡಿ ರೋಡಲ್ಲೇ ನಿಂತ್ಬಿಟ್ಟಾರೆ. ಇನ್ನೂ ಗುಡಿ 1 ಕಿಲೋಮೀಟ್ರ್, ಯಾಕಂದರೆ ಗುಡಿ ಹತ್ರ ಹೋಗೋಕ್ಕಾಗಲ್ಲ, ಅಷ್ಟು ರಶ್ ಇರುತ್ತೆ ಇವಾಗ ನೋಡಿ. ಬನ್ನಿ, ಇದೇ ಎಂಟ್ರೆನ್ಸ್. ಇಲ್ಲಿಂದ ಇನ್ನೂ ರೈಟ್ ತಗೋಬೇಕು. ಇಲ್ಲಿ ಒಬ್ಬರು ಯಾರೋ ಜಾನಪದ ಗಾಯಕಿ ಇದ್ದಾರೆ ನೋಡಿ ಫ್ರೆಂಡ್ಸ್. ನೋಡಿ ಯಾರಂತ ಗೊತ್ತಾಯ್ತಾ ನಿಮಗೆ? ನೋಡಿ ಯಾರಂತ ಇವರು ಕರೆಕ್ಟಾಗಿ ಹೇಳಿ ನೋಡೋಣ. ನಮಸ್ಕಾರ. ಆರಾಮಕ್ಕ? ಆರಾಮದಿಲ್ಲ ಮೇಡಮ್. ಆರಾಮದಿ. ಜಾನಪದ ಲೋಕದ ಅಕ್ಕನನ್ನು ಮಾತಾಡಿಸ್ಕೊಂಡು ಮುಂದ್ಗಡೆ ಬರ್ತಾ ಇದ್ವಿ. ಪೊಲೀಸರಿಗೆ ಒಂದು ದೊಡ್ಡ ಹ್ಯಾಟ್ಸಾಪ್ ಅಂತಲೇ ಹೇಳ್ಬೋದು. ಕೊಪ್ಪಳ ಜಾತ್ರೆನ ಎಷ್ಟು ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ಅವ್ರಿಗೆ ನನ್ನಿಂದ ಒಂದು ದೊಡ್ಡ ಕೃತಜ್ಞತೆಗಳು ಸರ್ ನಿಮಗೆಲ್ಲ. ಹಾಗೆ ಮುಂದ್ಗಡೆ ಹೋಗ್ತಾಯಿದ್ವಿ. ತೇರಿನ ಮುಂದೆ ದೂರಿದೆ ಅಂತಂದು ಅದನ್ನು ನಡ್ಕೊಂಡು ಹೋಗ್ತಾಯಿದ್ವಿ. ಅವರು ಜಾನಪದ ಲೋಕದ ಹಿರಿಯರನ್ನು ತೋರಿಸಿದ್ನಲ್ಲ, ಹಿರಿಯರು ಅಂತಲೇ ಇರ್ಬೋದು. ತುಂಬ ಹಾಡುಗಳನ್ನ ಹಾಡ್ತಾರೆ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟರು. ಹೋದ ತಕ್ಷಣ ಮಾತಾಡಿಸಿದ್ರು, ತುಂಬ ಖುಷಿಯಾಯಿತು. ಬನ್ನಿ ಮಾತಾಡಿ ಅಂತ ಹೇಳಿದರು. ಎಷ್ಟೊತ್ತನ ಮಾತಾಡಿದರು, ತುಂಬ ಖುಷಿಯಾಯಿತು. ಅಕ್ಕ ನಿಮಗೂ ತುಂಬ ಹೃದಯ ಧನ್ಯವಾದಗಳು. ನೋಡಿ, ಇದೇ ನೋಡಿ ಗವಿಸಿದ್ದೇಶ್ವರನ ಮಹಾರಥೋತ್ಸವನೇ ಅಂತ ನೋಡಿ. ಎಲ್ಲಿ ನೋಡಿದರೂ ಜನಸಾಗರ. ಈ ಕಡೆ ನೋಡಿದರೆ ಜನಸಾಗರ, ಅಲ್ಲಿ ಟ್ಯಾಂಕ್ ಮೇಲ್ಗಡೆ ತೋರಿಸ್ತೀನಿ ನೋಡಿ. ಇವಾಗ ಎಷ್ಟು ಜನಸಾಗರ, ಅಲ್ಲೆಲ್ಲ ಕ್ಯಾಮ್ರಾಮ್ಯಾನ್ಸು ಅವರೆಲ್ಲ ಇರ್ತಾರೆ. ಈ ಕಡೆ ನೋಡಿ, ಅಲ್ಲಿ ಗುಡಿ ಮೇಲ್ಗಡೆ ನೋಡಿ, ಬೆಟ್ಟದ ಮೇಲ್ಗಡೆ ನೋಡಿ ಜನಸಾಗರ. ನಿಮ್ಮ ಕಣ್ಣು ಎಲ್ಲಿ ಗಂಟ ಹೋಗುತ್ತೆ ಅಲ್ಲಿ ಗಂಟ ಜನಸಾಗರ ನರಿದು. ಕೊಪ್ಪಳದ ದಕ್ಷಿಣ ಭಾರತದ ಮಹಾ ಕುಂಭಮೇಳನ ಅಂತ ಫೇಮಸ್ ಆಗಿರ್ತಕ್ಕಂತಹ ನಮ್ಮ ಕೊಪ್ಪಳ ಗವಿಮಠದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಂತಲೇ ನಮಗೆಲ್ಲ ಹೇಳೋಕ್ಕೆ ಭಾಳ ತುಂಬ ಹೆಮ್ಮೆ ಆಗುತ್ತೆ ನೋಡಿ. ಮಹಾಮಾಯೆ ಗವಿಸಿದ್ದೇಶ್ವರ ಮಹಾರಥೋತ್ಸವ ಸಾಗ್ತಾ ಇದೆ. ಕಣ್ತುಂಬ ನೋಡಿಕೊಳ್ಳಿ. ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರೋ, ಯಾರ್ಯಾರು ಜಾತ್ರೆಗೆ ಬಂದಿರೋ ಎಲ್ಲರೂ ನೋಡಿಕೊಳ್ಳಿ. ನಿಮ್ಮ ಕಣ್ಣು ಎಲ್ಲಿವರೆಗೂ ಕಾಣುತ್ತೆ ಅಲ್ಲಿವರೆಗೂ ಜನಸಾಗರನೇ ಅಂತ ಹೇಳ್ಬೋದು. ಲಕ್ಷಾಂತರ ಜನ ಬಂದಿದ್ದಾರೆ ಎಲ್ಲರೂ. ಅಜ್ಜಗೆ ಯಾವಾಗ ಜಾತ್ರೆ ಆಗುತ್ತಂದ್ರೆ ನೀವು ಮನೆ ಯಾವಾಗ ಮುಟ್ತೀರ ಆವಾಗ ಜಾತ್ರೆ ಆಗುತ್ತೆ ಅಜ್ಜಗೆ. ನೋಡಿದ್ರಲ್ಲ ಜಾತ್ರೆನ. ಇನ್ನು ಮುಂದಿನ ವೀಡಿಯೋದಲ್ಲಿ ನಾಳೆ ದಿವಸ ಮದ್ದು ಆರಿಸೋ ಕಾರ್ಯಕ್ರಮ ಇದೆ. ಅಲ್ಲಿವರೆಗೂ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. BS ಥಂಡರ್ ಲೈಫ್ ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು. ಜೈ ಹಿಂದ್.